ನಾಳೆ ಜೂನ್ 12 ಶುಕ್ರವಾರ ಪ್ರದೋಷ ಬಂದಿದೆ. ಶಿವ ಹಾಗೂ ನಂದೀಶ್ವರನಿಗೆ ಈ ಒಂದು ಪದಾರ್ಥವನ್ನು ಅರ್ಪಿಸಿ ಬೇಡಿಕೊಂಡ್ರೆ ನೀವು ಬಯಸಿದಂತಹ ಉದ್ಯೋಗ, ಹಣ, ವ್ಯಾಪಾರ, ಕುಟುಂಬ, ವಿವಾಹ ಜೀವನ ನಿಮ್ಮದಾಗುತ್ತೆ. ಜನ್ಮಗಳ ಕರ್ಮ ಕಳೆದುಕೊಳ್ಳೋದಕ್ಕೆ ನಾಳೆ ಸಂಜೆ 7 ಗಂಟೆಯ ನಂತರ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರದೋಷ ವ್ರತ ಅಥವಾ ಪ್ರದೋಷ ಕಾಲ ಎನ್ನುವುದು ಇಡೀ ಸೃಷ್ಟಿಯಲ್ಲೇ ಒಂದು ವಿಶೇಷ ಸಮಯ ಅಂತಲೇ ಹೇಳಬಹುದು. ಇದು ಸಾಕ್ಷಾತ್ ಪರಮೇಶ್ವರ ಹಾಗೂ ಪಾರ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಸಮುದ್ರ ಮಂಥನ ಕಾಲದಲ್ಲಿ ಹಾಲಾಹಲ ಸೃಷ್ಟಿಯಾದಾಗ ಶಿವನು ವಿಷ ಕುಡಿದು ವಿಷಕಂಠನಾದ. ಈ ಸಮಯವು ಪ್ರದೋಷ ಸಮಯ ಆಗಿತ್ತು. ಪ್ರತಿ ತಿಂಗಳು ಇದೇ ರೀತಿ ಪ್ರದೋಷ ಸಮಯ ಅಥವಾ ವ್ರತ ಬರುತ್ತದೆ. ಸ್ಕಂದ ಪುರಾಣದ ಪ್ರಕಾರ ಯಾರು ಪ್ರದೋಷ ಕಾಲದಲ್ಲಿ ಒಂದು ಚಿಕ್ಕ ದೀಪವನ್ನು ಹಚ್ತಾರೋ ಅವರು 15 ದಿನ ದೇವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿದಷ್ಟು ಪುಣ್ಯ ಒಂದೇ ಬಾರಿ ಪಡೆಯುತ್ತಾರೆ. ಪ್ರದೋಷ ಅಂದರೆ ಸಕಲ ದೋಷಗಳನ್ನು ದೂರ ಮಾಡುವಂತಹದ್ದು. ಜಾತಕದಲ್ಲಿರುವ ಶನಿ ದೋಷ ಆಗಿರ್ಬೋದು, ಕುಜ ದೋಷ ಆಗಿರ್ಬೋದು, ರಾಹು ದೋಷ ಆಗಿರ್ಬೋದು, ಹಾಗೆ ಶುಕ್ರ ದೋಷಗಳನ್ನು ಸಹ ದೂರ ಮಾಡುವಂಥದ್ದು. ನಾಳೆ ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಾದರೂ ಸರಿ ಶಿವನಿಗೆ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ದಾಳಿಂಬೆ ಹಣ್ಣಿನ ರಸದಿಂದ ಅಭಿಷೇಕವನ್ನು ಮಾಡಿದ್ರೆ ನೀವು ಋಣಬಾಧೆಗಳಿಂದ ಮುಕ್ತಿಯನ್ನು ಹೊಂದಬಹುದು. ಸಾಲಗಳೆಲ್ಲ ತೀರಿ ಹಣದ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಅನೇಕ ಕರ್ಮಗಳನ್ನು ಈ ಅಭಿಷೇಕ ದೂರ ಮಾಡುತ್ತೆ. ಶಿವನ ಜೊತೆ ಪಾರ್ವತಿ ದೇವಿಯ ಅಪಾರ ಕೃಪೆಯಿಂದ ಜೀವನದಲ್ಲಿ ಧೈರ್ಯ, ಸ್ಥೈರ್ಯ ವೃದ್ಧಿಯಾಗುತ್ತದೆ. ನಾಳೆ ಪ್ರದೋಷ ವ್ರತದ ದಿನ ಪೂಜೆಗೆ ಶುಭ ಸಮಯ ಬಂದು ರಾತ್ರಿ 7:36 ನಿಮಿಷದಿಂದ ರಾತ್ರಿ 8:59 ನಿಮಿಷವರೆಗೆ ಇರುತ್ತೆ. ನೀವು ಸಂಜೆ 6:50 ನಂತರವೇ ಪೂಜೆ, ಅಭಿಷೇಕ, ಶಿವನಾಮ ಸ್ಮರಣೆ ಆರಂಭಿಸಬಹುದು. ಪ್ರದೋಷ ಕಾಲ ಶುಕ್ರವಾರ ಬಂದರೆ ಅದನ್ನು ಶುಕ್ರ ಪ್ರದೋಷ ಅಂತ ಕರೀತಾರೆ. ಈ ದಿನ ವ್ರತದ ಆಚರಣೆ ಮಾಡಿದ್ರೆ ಸೌಂದರ್ಯ, ಮದುವೆ, ಕುಟುಂಬ ಸುಖ, ನೆಮ್ಮದಿ, ಐಶ್ವರ್ಯ, ಸಂತಾನ, ಪತಿ ಪತ್ನಿ ದೂರ ಆಗಿದ್ರೆ ಮತ್ತೆ ಒಂದಾಗುವುದು, ಮಹಾಲಕ್ಷ್ಮಿಯ ದೇವಿ ಅನುಗ್ರಹ ಸಿಗುವಂತೆ ಮಾಡುತ್ತೆ. ನಾಳೆ ಶುಕ್ರ ಪ್ರದೋಷದ ದಿನ ಶಿವನ ಮುಂದೆ ಕುಳಿತು ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂದು 108 ಬಾರಿ ಪಠಣ ಅಥವಾ ಶ್ರವಣವನ್ನು ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ. ಇದರಿಂದ ನಿಮಗೆ ಪರಮೇಶ್ವರನು ಪ್ರಸನ್ನಗೊಂಡು ಶಿವನನ್ನು ನೆನೆಯುವಂತಹ ವ್ಯಕ್ತಿಯ ಮನಸ್ಸು ಶಾಂತವಾಗುವಂತೆ ಮಾಡ್ತಾನೆ. ಹಾಗೆ ನಿಮ್ಮೆಲ್ಲ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡ್ತಾನೆ. ನಾಳೆ ಸಂಜೆ ಅಥವಾ ರಾತ್ರಿ ಭಕ್ತಿಯಿಂದ ಒಂದೇ ಒಂದು ಚಿಕ್ಕ ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ಶಿವನನ್ನು ನೆನೆದು ಹಚ್ಚಿ. ಇದರಿಂದ ನಿಮ್ಮ ಮನಸ್ಸಿನ ನೋವು, ಕೋರಿಕೆಗಳು ಶಿವನಿಗೆ ತಲುಪುತ್ತವೆ. ಶಿವನ ಜೊತೆ ಪಾರ್ವತಿ ಅಮ್ಮನವರು ಕೂಡ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ. ನಾಳೆ ಅವಶ್ಯಕವಾಗಿ ಶಿವಾಲಯಕ್ಕೆ ಹೋಗಿ ನಂದೀಶ್ವರನ ಮುಂದೆ ಒಂದು ಚಿಕ್ಕ ಲೋಟದಲ್ಲಿ ಹಾಲನ್ನು ಇಟ್ಟು ನಂದಿ ಕಿವಿಯಲ್ಲಿ ನಿಮ್ಮ ಕೋರಿಕೆಯನ್ನು ಹೇಳಿ. ಶಿವನಿಗೆ ನಂದಿಯೂ ನಿಮ್ಮ ಮಾತುಗಳನ್ನು, ಕಠಿಣ ಕೋರಿಕೆಗಳನ್ನು ತಲುಪಿಸಿ ನಿಮ್ಮ ಕೆಲಸವನ್ನು ಆದಷ್ಟು ಬೇಗ ಮಾಡುವಂತೆ ಮಾಡ್ತಾನೆ. ಹಾಗೆ ಅಭಿಷೇಕ ಮಾಡಲು ಸಾಧ್ಯ ಆಗದಿದ್ದರೂ ಚಿಕ್ಕ ವಿಭೂತಿ ಉಂಡೆಯನ್ನು ಶಿವನ ಮುಂದಿಟ್ಟು ಹಣೆಗೆ ಹಚ್ಕೊಳ್ಳಿ. ಪ್ರತಿನಿತ್ಯ ಪ್ರದೋಷ ಕಾಲದಲ್ಲಿ ಪೂಜಿಸಿದ ವಿಭೂತಿಯನ್ನೇ ಹಣೆಗೆ ಧರಿಸುತ್ತಾ ಬನ್ನಿ. ಜೈ ಶ್ರೀರಾಮ್ ಎಂದು ಕಾಗದದ ಮೇಲೆ ಬರೆದು ಅದರ ಕೆಳಗೆ ನಿಮ್ಮ ಕೋರಿಕೆಯನ್ನು ಬರೆದು ಶಿವನ ದೇಗುಲಕ್ಕೆ ಹೋಗಿ ಚಿಕ್ಕ ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆ ದೀಪಾರಾಧನೆ ಮಾಡಿ. ನೀವು ಕೋರಿಕೆ ಬರೆದ ಕಾಗದವನ್ನು ದೀಪದ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಸಮಯದ ನಂತರ ಕಾಗದವನ್ನು ಮನೆಗೆ ತನ್ನಿ. ಶಿವನಿಗೆ ರಾಮ ಅಂದರೆ ತುಂಬ ಇಷ್ಟ. ರಾಮನಾಮದ ಕೆಳಗೆ ಕೋರಿಕೆ ಬರೆದು ಶುಕ್ರ ಪ್ರದೋಷದ ದಿನ ಬೇಡ್ಕೊಂಡ್ರೆ ನಿಮ್ಮ ಯಾವುದೇ ಕಠಿಣ ಕೋರಿಕೆಗಳಿದ್ದರೂ ಸಹ ಅದು ಬೇಗ ನೆರವೇರುತ್ತೆ. ಹಣ, ಉದ್ಯೋಗ, ಮದುವೆ, ಪ್ರೇಮ ವಿಚಾರ, ಸಂತಾನ, ವ್ಯಾಪಾರ ಯಾವುದೇ ಕಷ್ಟಗಳಿದ್ದರೂ ಸಹ ಕಳೆಯುತ್ತದೆ. ನಾಳೆ ಶುಕ್ರವಾರ ಪ್ರದೋಷದ ದಿನ ಒಂದು ವೀಳ್ಯದೆಲೆಯ ಮೇಲೆ ಅರಿಶಿಣಕ್ಕೆ ಹಾಲು ಬೆರೆಸಿ ಅರಿಶಿಣದ ಮುದ್ದೆಯಿಂದ ಗೌರಿ ದೇವಿಯನ್ನು ಮಾಡಿ ದೇವಿ ಮುಂದೆ ಕುಂಕುಮ ಪೂಜೆಯನ್ನು ಮಾಡಬೇಕು. ಕುಂಕುಮ ಹಾಕುತ್ತಾ ಓಂ ಕಾತ್ಯಾಯಿನಿ ದೇವಿಯೇ ನಮಃ ಅಂತ 108 ಬಾರಿ ಹೇಳಿ ಗೌರಿ ಅಷ್ಟೋತ್ತರವನ್ನು ಕೇಳಿ. ಈ ಕೆಲಸವನ್ನು ನೀವು ನಾಳೆ ಆರಂಭಿಸಿ. ಪ್ರತಿ ಶುಕ್ರವಾರ ಅಥವಾ ಸಾಧ್ಯವಾಗುವಷ್ಟು ಶುಕ್ರವಾರ ಮಾಡುತ್ತಾ ಬಂದರೆ ಇಡೀ ವಿಶ್ವದಲ್ಲಿ ನಿಮಗೆ ಏನು ಬೇಕು ಅಂತ ಕೇಳ್ಕೊಳ್ತೀರೋ ಅದು ನಿಮ್ಮೆಲ್ರಿಗೂ
ನಿಮಗೂ ಖಂಡಿತವಾಗೂ ಸಿಗುತ್ತೆ. ಅದರಲ್ಲೂ ಅತಿ ಮುಖ್ಯವಾಗಿ ಮದುವೆ ಆದವರು, ಮದುವೆ ಆಗದಿದ್ದವರು, ಪತಿ ಪತ್ನಿ ದೂರ ಆಗಿದ್ರೆ, ಪ್ರೇಮ ವಿವಾಹಕ್ಕೆ ಬಯಸ್ತಾ ಇದ್ರೆ, ಇಷ್ಟಪಟ್ಟ ವರ ಸಿಗಲು, ವಧು ಸಿಗಲು, ಪತಿ ಪತ್ನಿ ಮಧ್ಯೆ ಪ್ರೀತಿ ಹೆಚ್ಚಲು, ಕುಟುಂಬದಲ್ಲಿನ ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ ದೂರ ಆಗಲು, ಗ್ರಹದೋಷಗಳು ಕಳೆಯಲು ಈ ಕುಂಕುಮ ಪೂಜೆಯನ್ನು ನಾಳೆ ಮಾಡಬೇಕು. ಶುಕ್ರ ಪ್ರದೋಷದ ದಿನವು ಅಧಿಕ ಮಾಸದಲ್ಲಿ ಬಂದಿದೆ. ಇದು ತುಂಬ ವಿಶೇಷವಾದ ದಿನ. ಇನ್ನೇನು ಅಧಿಕ ಮಾಸ ಕೂಡ ಮುಗಿಯುತ್ತಾ ಇದೆ. ನೀವು ಬೇರೆ ಮಾಸಗಳಲ್ಲಿ ಮಾಡುವಂತಹ ಪ್ರದೋಷ ವ್ರತಕ್ಕಿಂತ 10 ಪಟ್ಟು ಹೆಚ್ಚಿನ ಫಲವನ್ನು ಈ ಅಧಿಕ ಮಾಸದ ಪ್ರದೋಷ ವ್ರತ ನೀಡುತ್ತೆ. ಶಿವನಿಗೆ ಅತ್ಯಂತ ಪ್ರಿಯವಾಗುವ ಬಿಲ್ಪತ್ರೆ ಎಲೆಗಳನ್ನು ಶಿವನಿಗೆ ಅರ್ಪಿಸಿ ವಿವಿಧ ದ್ರವ್ಯಗಳಿಂದ ಶಿವಾಭಿಷೇಕ ಮಾಡಲು ಸಾಧ್ಯ ಆಗದಿದ್ದರೆ ನಿಮಗೆ ಶುದ್ಧ ಜಲದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮಗೆ ಸಮಸ್ತ ಪುಣ್ಯತೀರ್ಥಗಳಿಂದ ಅಭಿಷೇಕ ಮಾಡಿದ ಫಲ ಸಿಗುತ್ತೆ. ಹಾಗೆ ಜನ್ಮ ಜನ್ಮಗಳಲ್ಲಿ ತಿಳಿದೆಯೋ ಅಥವಾ ತಿಳಿಯದೇನೋ ಮಾಡಿದ ಪಾಪಗಳನ್ನು ಶಿವನು ಪ್ರದೋಷ ದಿನ ಮಾಡುವುದರಿಂದ, ಅಂದರೆ ಪ್ರದೋಷ ವ್ರತ ಮಾಡುವುದರಿಂದ ದೂರ ಮಾಡ್ತಾನೆ ಎಂಬ ನಂಬಿಕೆಯೂ ಸಹ ಇದೆ. ಹಾಗೆ ಪುರುಷೋತ್ತಮ ಮಾಸದಲ್ಲಿ ಬಂದಿರುವ ಪ್ರದೋಷ ವ್ರತದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.